ಪುರುಷರ ಬಗ್ಗೆನೂ ನಾವು ಮಾತಾಡಬೇಕು. ಇವತ್ತು ಎಷ್ಟೋ ಜನ ಪುರುಷರ ಜೀವ ಕೂಡ ಆಪತ್ತಲ್ಲಿದೆ. ಕಾರಣ ಏನು ಅಂತಂದ್ರೆ ಮಹಿಳೆಯರ ಮನಸ್ಥಿತಿ ಇದೆಯಲ್ಲ, ನಾವು ಯಾರಿಗೇನು ಕಡಿಮೆ, ನಮ್ಮನ್ನ ನಾವು ಯಾರಿಗೂ ಕಡಿಮೆ ಇಲ್ಲ ಮತ್ತು ನಾವು ಏನು ಬೇಕಾದರೂ ಮಾಡಬಲ್ಲವಿ ಅನ್ನುವಂಥದ್ದು ಇದೆಯಲ್ಲ, ಅದು ಸಾಧನೆಗೆ ಮಾತ್ರ ಸೀಮಿತ ಆಗಿದ್ರೆ ಪರವಾಗಿಲ್ಲ. ಆದರೆ ಅದು ಅಹಂಕಾರಕ್ಕೆ ಕಾರಣ ಆಗ್ತಾ ಇದೆ, ವಿನಾಶದತ್ತ ಹೋಗ್ತಾ ಇದೆ. ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚಿನ ನೀವೊಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ಗಳು ಡಾಟಾವನ್ನ ತೆಗೆದುಕೊಂಡ್ರೆ ಅಥವಾ ಕೆಲವು ಘಟನೆಗಳನ್ನ ನೋಡಿದ್ರೆ, ಮಹಿಳೆಯರು ಕೊಲೆ ಮಾಡ್ತಾ ಇರುವಂತ ಸಂಖ್ಯೆ, ಮಹಿಳೆಯರನ್ನ ಕೊಲೆ ಮಾಡ್ತಾ ಇರೋದು ಹೇಳ್ತಾ ಇಲ್ಲ, ಮಹಿಳೆಯರೇ ಸುಪಾರಿ ಕಿಲ್ಲರ್ಗಳಾಗಿ ಬದಲಾಗ್ತಾ ಇರುವಂತ ಅನೇಕ ಘಟನೆಗಳನ್ನ ನಾವು ಬ್ಯಾಕ್ ಟು ಬ್ಯಾಕ್ ನೋಡ್ತಾ ಇದೀವಿ. ಮದುವೆ ಆಗಿ 10 ವರ್ಷ 15 ವರ್ಷ ಆಗಿರುತ್ತೆ, ಗಂಡನ್ನೇ ಸಾಯಿಸ್ಬಿಡೋದು, ಮಕ್ಕಳನ್ನೇ ಸಾಯಿಸ್ಬಿಡೋದು, ಮತ್ತಿನ್ಯಾರ ಜೊತೆಗೂ ಅನೈತಿಕ ಸಂಬಂಧ ಇಟ್ಕೊಳ್ಳೋದು, ಇನ್ಯಾರ್ದೋ ಜೊತೆಗಿನ ಅಫೇರ್ಗೆ ಗಂಡನ್ನ ಮಕ್ಕಳನ್ನ ಸಾಯಿಸ್ಬಿಡೋದು, ಮದುವೆ ಫಿಕ್ಸ್ ಆಗಿರುತ್ತೆ, ಎಂಗೇಜ್ಮೆಂಟ್ ಆಗಿರುತ್ತೆ. ಇಫ್ ಯು ರಿಮೆಂಬರ್ ರಿಂಗ್ ರೋಡ್ ಶುಭಾ ಕೇಸ್, ದಶಕಗಳ ಹಿಂದಿನ ಕೇಸನ್ನ ನೆನಪಿಸ್ಕೊಳ್ಬಹುದು ನಾವಿಲ್ಲಿ. ಎಂಗೇಜ್ಮೆಂಟ್ ಆಗಿರುತ್ತೆ, ಎಲ್ಲೋ ಹೋಗಿರ್ತಾರೆ, ಹೊರಗಡೆ ಎಲ್ಲೋ ಹೋಗಿರ್ತಾರೆ, ಆ ಹುಡುಗನ ತಳ್ಳಿ ಸಾಯಿಸ್ಬಿಡೋದು. ಪೂನಾ ಕೇಸ್ ಕೂಡ ನಾವು ನೆನೆಸ್ಕೊಂಡ್ರೆ ಹಲವಾರು ಪ್ರಕರಣಗಳನ್ನ, ಮತ್ತು ಹೆಣ್ಮಕ್ಳು ತಂದೆ ತಾಯಿಯನ್ನ ಸಾಯಿಸೋದು, ಸ್ವಂತ ಅಣ್ತಮ್ಮಂದ್ರನ್ನ ಸಾಯಿಸೋದು, ತಂಗಿಯನ್ನ ಸಾಯಿಸೋದು, ಇಂಥ ಪ್ರಕರಣಗಳನ್ನ ನೋಡ್ತಾ ಇದೀವಲ್ಲ. ಇದು ನಾವು ಕರ್ನಾಟಕದಲ್ಲಿದ್ದೀವ, ಭಾರತದಲ್ಲಿದ್ದೀವ, ಎಲ್ಲಿದ್ದೀವಿ ನಾವು ಅನ್ನೋ ಪ್ರಶ್ನೆಯನ್ನ ಉದ್ಭವಿಸ್ತಾ ಇದೆ. ಮತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಇವತ್ತು ಚರ್ಚೆ ಮಾಡಬೇಕಾಗಿರೋದು, ಯಾಕೆ ಒಬ್ಬ ಅಷ್ಟು ಸೂಕ್ಷ್ಮ ಮನಸ್ಸಿನ ಹೆಣ್ಣುಮಗಳು ಯಾಕೆ ಇವತ್ತು ಈ ದಾರಿ ಹಿಡಿತಾ ಇದ್ದಾಳೆ, ಈ ಮನಸ್ಥಿತಿ ಬದಲಾಗೋದಕ್ಕೆ ಕಾರಣ ಏನು? ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟಾ, ಅಥವಾ ನಾನು ಎಲ್ಲರಂತೆ ಬಹಳ ದೊಡ್ಡದಾಗಿ ಕೋಟ್ಯಾಧೀಶ್ವರಲಾಗಿ ಜೀವನ ಮಾಡಬೇಕು ಅನ್ನೋ ಮನಸ್ಥಿತಿನ, ಇಲ್ಲ ಈ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಹೆಣ್ಣು ಮಕ್ಕಳನ್ನ ವಿಲನ್ಗಳಾಗಿ ತೋರಿಸೋದು, ನೆಗೆಟಿವ್ ಶೇಡ್ಗಳಲ್ಲಿ ಹೆಣ್ಣು ಮಕ್ಕಳನ್ನ ಬಿಂಬಿಸೋದು, ಅದರ ಪ್ರಭಾವ ಜಾಸ್ತಿ ಆಗ್ತಿದ್ಯಾ? ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು. ಯಾಕೆಂದ್ರೆ ಬಹುತೇಕ ಹೆಣ್ಣು ಮಕ್ಕಳಿಗೆ ಇವತ್ತು ಲಂಗು ಲಗಾಮ್ ಯಾವುದೂ ಇಲ್ಲ. ಸ್ವಾತಂತ್ರ್ಯ ಅನ್ನುವಂಥ ಹೆಸರಲ್ಲಿ, ನಮಗೆ ಇಂಡಿಪೆಂಡೆನ್ಸ್ ಬೇಕು, ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನುವಂಥ ಹೆಸರಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನ ಮರೆತು, ಅಂಕೆ ಶಂಕೆಯನ್ನ ಮರೆತು, ನಮ್ಮದೊಂದು ಲೈನ್ ಇರುತ್ತಲ್ಲ, ಬರೀ ಹೆಣ್ಮಕ್ಳಿಗೆ ಮಾತ್ರ ಲಿಮಿಟೇಷನ್ಸ್ ಅಂತ ಅಂದ್ಕೋಬೇಡಿ. ದರ್ ಈಸ್ ಅ ಲಿಮಿಟ್ ಫಾರ್ ಈಚ್ ಅಂಡ್ ಎವ್ರಿ ರಿಲೇಶನ್ಶಿಪ್ ಅಂಡ್ ಈಚ್ ಅಂಡ್ ಎವ್ರಿ ಜೆಂಡರ್ ದರ್ ಇಸ್ ಅ ಲಿಮಿಟೇಷನ್ಸ್. ಒಂದು ಲೈನ್ ಇರುತ್ತೆ, ಹೆಣ್ಣಿಗೂ ಲೈನ್ ಇದೆ, ಗಂಡಿಗೂ ಒಂದು ಬಾರ್ಡರ್ ಲೈನ್ ಇದೆ. ಗಂಡ ಹೆಂಡತಿ, ತಂದೆ ತಾಯಿ, ಅಪ್ಪ ಮಕ್ಕಳು ಎಲ್ಲರಿಗೂ ಆ ಸಂಬಂಧದ ಅದರದೇ ಆದಂತ ಒಂದು ಚೌಕಟ್ಟಿದೆ. ಇವತ್ತು ಆ ಎಲ್ಲ ಚೌಕಟ್ಟುಗಳನ್ನ ನಾವು ಮರಿತಾ ಇದ್ದೀವಿ. ಆ ಎಲ್ಲ ಚೌಕಟ್ಟುಗಳನ್ನ ಮೀರಿ ಹೋಗ್ತಾ ಇರೋದಕ್ಕೆ ಸಂಬಂಧಗಳು, ದರ್ ಇಸ್ ನೋ ವ್ಯಾಲ್ಯೂ ಫಾರ್ ಎನಿ ಕೈಂಡ್ ಆಫ್ ರಿಲೇಶನ್ಶಿಪ್. ಇವತ್ತು ನಾನು ಇದನ್ನ ಬಹಳ ಧೈರ್ಯವಾಗಿ ಓಪನ್ ಆಗಿ ಹೇಳ್ತೀನಿ, ಯಾಕೆಂದ್ರೆ ಅಂಥ ಸಮಾಜದಲ್ಲಿ ನಾವು ಇವತ್ತಿದ್ದೀವಿ.